ನಿಗ್ರೋಧ ಮೃಗದ ಸೇವೆಯನ್ನು ಮಾಡು, ಶಾಖಾಮೃಗದ ಸಮೀಪಕ್ಕೆ ಸುಳಿಯಬೇಡ. ಶಾಖಾಮೃಗದ ಆಶ್ರಯದಲ್ಲಿ ಬದುಕಿರುವುದಕ್ಕಿಂತ ನಿಗ್ರೋಧದ ಆಶ್ರಯದಲ್ಲಿ ಸಾಯುವುದು ಶ್ರೇಯಸ್ಕರ. ಈ ಗಾಥೆಯನ್ನು ಬುದ್ಧ ಜೇತವನದಲ್ಲಿ ವಾಸಿಸುವಾಗ ಕುಮಾರ ಕಸ್ಸಪ ಥೇರನ ತಾಯಿಯ ವಿಷಯದಲ್ಲಿ ಹೇಳಿದರು. ಆಕೆ ರಾಜಗಹಾಸ ನಗರದ ಮಹಾಸಂಪತ್ತಿಶಾಲಿ ಶ್ರೇಷ್ಠಿಯ ಮಗಳಾಗಿದ್ದಳು. ಅತಿ ಸ್ವಚ್ಛ ವಿಚಾರ, ಪರಿಮಾರ್ಜಿತ ಸಂಸ್ಕಾರಗಳುಳ್ಳ ಚರಮ ದೇಹಧಾರಿಯಾದ ಆ ಹುಡುಗಿಯ ಹೃದಯದಲ್ಲಿ ಮುಕ್ತಳಾಗುವ ಬಯಕೆ ಘಟದೊಳಗಿನ ಪ್ರದೀಪದಂತೆ ಪ್ರಜ್ವಲಿತವಾಗುತ್ತಿತ್ತು. ಅವಳಲ್ಲಿ ಅರಿವು ಮೂಡಿದಂದಿನಿಂದ ಅವಳ ಮನಸ್ಸು ಗೃಹಸ್ಥ ಜೀವನದಲ್ಲಿ ಆಸಕ್ತಿ ತೋರುತ್ತಿರಲಿಲ್ಲ. ಅವಳು ಪಬ್ಬಜ್ಜವನ್ನು ಪಡೆಯುವ ಉದ್ದೇಶದಿಂದ ತನ್ನ ತಂದೆ ತಾಯಿಗಳೊಂದಿಗೆ, ಅಮ್ಮ ಅಪ್ಪ, ನನ್ನ ಮನಸ್ಸು ಮನೆಯಲ್ಲಿರಲು ಬಯಸುತ್ತಿಲ್ಲ, ನಾನು ಮೋಕ್ಷಕ್ಕೆ ಕೊಂಡೊಯ್ಯುವ ಬುದ್ಧ ಧರ್ಮದಲ್ಲಿ ಪಬ್ಬಜ್ಜಳಾಗಲು ಬಯಸುತ್ತೇನೆ, ನೀವು ನನ್ನನ್ನು ಪಬ್ಬಜ್ಜಳನ್ನಾಗಿ ಮಾಡಿ ಎಂದು ಹೇಳಿದಳು. ಅವರುಗಳು, ಅಮ್ಮ, ಏನು ಹೇಳುತ್ತಿರುವೆ? ನಿನಗೆ ಈ ಧನವಂತ ಪರಿವಾರವಿದೆ, ಅಲ್ಲದೆ ನೀನು ನಮ್ಮ ಏಕಮಾತ್ರ ಪುತ್ರಿ, ನೀನು ಪಬ್ಬಜ್ಜಳಾಗಲಾರೆ ಎನ್ನುತ್ತಾರೆ. ತಂದೆ ತಾಯಿಗಳನ್ನು ಪದೇ ಪದೇ ಪ್ರಾರ್ಥಿಸಿಕೊಂಡರೂ ಪಬ್ಬಜ್ಜಳಾಗಲು ಅಪ್ಪಣೆ ದೊರೆಯದಿದ್ದುದರಿಂದ ಒಳ್ಳೆಯದು, ಗಂಡನ ಮನೆಗೆ ಹೋಗಿ ಗಂಡನನ್ನು ಒಪ್ಪಿಸಿ ಪಬ್ಬಜ್ಜಳಾಗುತ್ತೇನೆ ಎಂದು ಯೋಚಿಸಿದಳು. ಪ್ರಾಪ್ತ ವಯಸ್ಕಳಾದ ಮೇಲೆ ಗಂಡನ ಮನೆಗೆ ಹೋಗಿ ಗಂಡನನ್ನು ದೇವರೆಂದು ಭಾವಿಸಿ ಶೀಲವಂತಳು, ಒಳ್ಳೆಯ ಮನಸ್ಸುಳ್ಳವಳು ಆಗಿ ಗೃಹಿಣಿಯಾಗಿ ಇರತೊಡಗಿದಳು. ಅವನ ಸಹವಾಸದಿಂದ ಅವಳಲ್ಲಿ ಗರ್ಭ ನಿಂತಿತು. ಆದರೆ ತಾನು ಗರ್ಭಿಣಿಯಾದ ವಿಷಯ ಅವಳಿಗೆ ತಿಳಿಯಲಿಲ್ಲ. ಆ ಸಮಯದಲ್ಲಿ ಆ ನಗರದಲ್ಲಿ ಉತ್ಸವದ ಘೋಷಣೆಯಾಯಿತು. ಎಲ್ಲ ನಗರವಾಸಿಗಳು ಉತ್ಸವವನ್ನು ಆಚರಿಸತೊಡಗಿದರು. ನಗರ ದೇವನಗರದಂತೆ ಅಲಂಕೃತವಾಯಿತು. ಆದರೆ ಈ ರೀತಿ ಅತ್ಯಂತ ವಿಜೃಂಭಣೆಯಿಂದ ನಗರವಾಸಿಗಳೆಲ್ಲ ಉತ್ಸವವನ್ನು ಆಚರಿಸುತ್ತಿದ್ದರೂ ಆಕೆ ಮಾತ್ರ ತನ್ನ ದೇಹವನ್ನು ಚಂದನಾದಿ ಸುಗಂಧ ದ್ರವ್ಯಗಳಿಂದ ಲೇಪಿಸಿಕೊಳ್ಳಲಿಲ್ಲ, ಅಲಂಕಾರ ಮಾಡಿಕೊಳ್ಳಲಿಲ್ಲ. ಸಹಜವಾದ ಸರಳ ಉಡುಪಿನಲ್ಲಿಯೇ ಓಡಾಡುತ್ತಿದ್ದಳು. ಆಗ ಅವಳ ಗಂಡ, ಭದ್ರೆ, ಇಡೀ ನಗರ ಉತ್ಸವವನ್ನು ಆಚರಿಸುತ್ತಿದೆ, ನೀನೇಕೆ ನಿನ್ನನ್ನು ಅಲಂಕರಿಸಿಕೊಳ್ಳುತ್ತಿಲ್ಲ ಎಂದು ಕೇಳುತ್ತಾನೆ. ಆಗ ಅವಳು, ಆರ್ಯ, ಈ ದೇಹ 32 ರೀತಿಯ ಹೊಲಸುಗಳಿಂದ ತುಂಬಿದೆ. ಇಂಥ ಈ ದೇಹವನ್ನು ಅಲಂಕರಿಸಿಕೊಳ್ಳುವುದರಿಂದಲಾದರೂ ಏನು? ಈ ದೇಹ ದೇವರಿಂದ ನಿರ್ಮಿತವಾಗಿಲ್ಲ, ಬ್ರಹ್ಮನಿಂದ ಸೃಷ್ಟಿತವಾಗಿಲ್ಲ, ಚಿನ್ನದಿಂದಾಗಿಲ್ಲ, ಮಣಿಮಯವಾಗಿಲ್ಲ, ಹರಿಚಂದನಮಯವಲ್ಲ, ಪುಂಡರೀಕ, ಕಮಲ, ಉತ್ಪಲಾದಿಗಳಿಂದಲೂ ಉತ್ಪನ್ನವಾಗಿಲ್ಲ, ಅಮೃತೌಷಧಿಯಿಂದಲೂ ಕೂಡಿಲ್ಲ. ಇದು ಹೊಲಸಿನಲ್ಲಿ ಹುಟ್ಟಿದೆ, ತಂದೆ ತಾಯಿಗಳ ಸಂಭೋಗದಿಂದ ಅಸ್ತಿತ್ವಕ್ಕೆ ಬಂದಿದೆ. ಇದು ಅನಿತ್ಯ, ಛಿದ್ರವಾಗುವಂತಹದು, ಸ್ನಾನ ಅಭ್ಯಂಜನಗಳ ಅವಶ್ಯಕತೆ ಇರುವಂತಹದು, ಮುರಿದು ಬೀಳುವಂಥದ್ದು, ಧ್ವಸ್ತವಾಗುವಂಥದ್ದು. ಇದೇ ಇದರ ಸ್ವಭಾವ. ಇದು ಸ್ಮಶಾನವನ್ನು ವಿಸ್ತರಿಸುವಂಥದ್ದು, ತೃಷ್ಣೆಯನ್ನು ಹುಟ್ಟಿಸುವಂಥದ್ದು, ಶೋಕಗಳಿಗೆ ಕಾರಣವಾದುದು, ಪ್ರಲಾಪಕ್ಕೆ ಕಾರಣವಾದುದು, ಎಲ್ಲ ರೋಗಗಳ ಆಲಯ, ದಂಡ ಕರ್ಮಗಳನ್ನು ಅನುಭವಿಸುವುದು. ಅಂತರಂಗದಲ್ಲಿ ಹೊಲಸು ತುಂಬಿದೆ, ಬಹಿರಂಗದಲ್ಲಿ ನಿತ್ಯವೂ ಹೊಲಸನ್ನು ಸ್ಪರ್ಶಿಸುತ್ತಿರುತ್ತದೆ. ಕ್ರಿಮಿಕೀಟಗಳ ನಿವಾಸ ಸ್ಥಾನ, ಸ್ಮಶಾನದ ಯಾತ್ರಿ, ಸಾಯುವುದೇ ಇದರ ಅಂತ್ಯ. ಈ ದೇಹ ಎಲ್ಲರ ದೃಷ್ಟಿಯಲ್ಲಿ ಇರುತ್ತಿದ್ದರೂ ಇದು ಮೂಳೆ ಮತ್ತು ನರಗಳ ಸಂಯೋಗ. ಮೇಲೆ ತ್ವಚೆ ಮತ್ತು ಮಾಂಸದ ಲೇಪವಿದೆ ಮತ್ತು ಅದು ಚರ್ಮದಿಂದ ಮುಚ್ಚಲ್ಪಟ್ಟಿದೆ. ಆದುದರಿಂದ ಈ ಶರೀರದ ನಿಜವಾದ ಸ್ವರೂಪ ಕಾಣುವುದಿಲ್ಲ. ಇದು ಕರುಳು, ಜಠರ, ಯಕೃತ್ತು, ಉದರಸ್ಥ, ರಕ್ತ, ಲಸಿಕೆ, ಪಿತ್ತ ಮತ್ತು ಚರ್ಬಿ ಅಂದರೆ ವಸ, ಹೃದಯ, ಪಪ್ಪುಸ, ವೃಕ್ಕ, ಪ್ಲೀಹ, ಸಿಂಬಳ, ಕಫ, ಉಗುಳು, ಬೆವರು, ಮಜ್ಜೆ ಅಂದರೆ ಕೊಬ್ಬು ಇವೆಲ್ಲವುಗಳಿಂದ ತುಂಬಿದೆ. ಇದರ ನವದ್ವಾರಗಳಿಂದ ಸದಾ ಕೊಳಕು ಹರಿಯುತ್ತದೆ.
ಕಣ್ಣುಗಳಿಂದ ಕಣ್ಣುಗಳ ಕೊಳೆ, ಕಿವಿಗಳಿಂದ ಕಿವಿಯ ಕೊಳೆ, ಮೂಗಿನಿಂದ ಸಿಂಬಳ, ಒಮ್ಮೊಮ್ಮೆ ಬಾಯಿಂದ ವಾಂತಿ, ಪಿತ್ತ, ಕಫ, ಶರೀರದಿಂದ ಬೆವರು ಬರುತ್ತದೆ. ಇತರ ರಂಧ್ರಗಳಿರುವ ತಲೆ ಮತ್ತುಲುಂಗದಿಂದ ತುಂಬಿದೆ, ಅಂದರೆ ತಲೆಬುರುಡೆಯೊಳಗಿನ ಮಾಂಸದಿಂದ ತುಂಬಿದೆ. ಅವಿದ್ಯೆಯಿಂದ ಕೂಡಿರುವ ಜನರಿಗೆ ಇದು ಆಕರ್ಷಕವಾಗಿ ಕಾಣುತ್ತದೆ. ವಿಷವೃಕ್ಷಕ್ಕೆ ಸಮಾನವಾದ ಈ ಶರೀರ ಅನೇಕ ದೋಷಗಳಿಂದ ಕೂಡಿದೆ. ಎಲ್ಲ ರೋಗಗಳ ತವರು ಕೇವಲ ದುಃಖದ ಮುದ್ದೆ. ಒಂದು ವೇಳೆ ಏನಾದರೂ ಯಾವ ರೀತಿಯಿಂದಲಾದರೂ ಈ ದೇಹದ ಒಳಗಿನ ಭಾಗ ಹೊರಕ್ಕೆ ಬಂದು ಬಿಟ್ಟರೆ ನಿಶ್ಚಯವಾಗಿಯೂ ದೊಣ್ಣೆ ಹಿಡಿದು ಕಾಗೆ ಮತ್ತು ನಾಯಿಗಳನ್ನು ಓಡಿಸಬೇಕಾಗುತ್ತದೆ. ಆದುದರಿಂದ ತಿಳಿದವರು ಈ ದುರ್ಗಂಧದಿಂದ ಕೂಡಿದ, ಅಶುಚಿಯಿಂದ ಕೂಡಿದ ಕೊಳಕು ಶರೀರದ ನಿಂದೆಯನ್ನು ಮಾಡಿದ್ದಾರೆ. ಮೂರ್ಖರು ಮಾತ್ರ ಇದರ ಪ್ರಶಂಸೆ ಮಾಡುತ್ತಾರೆ. ಆರ್ಯಪುತ್ರ, ಈ ದೇಹವನ್ನು ಅಲಂಕರಿಸಿಕೊಂಡು ಏನು ಮಾಡಲಿ? ಈ ಶರೀರವನ್ನು ಅಲಂಕಾರ ಮಾಡಿಕೊಳ್ಳುವುದೆಂದರೆ ಕೊಳಕು ತುಂಬಿರುವ ಘಟವನ್ನು ಹೊರಗಿನಿಂದ ಚಿತ್ರಿಸುವಂತೆಯಲ್ಲವೇ? ಆಗ ಶ್ರೇಷ್ಠಿಪುತ್ರ ಅವಳ ಈ ಮಾತುಗಳನ್ನು ಕೇಳಿ, ಭದ್ರೆ, ಈ ದೇಹದಲ್ಲಿ ಇಷ್ಟೊಂದು ದೋಷಗಳನ್ನು ಕಂಡ ಮೇಲೆ ನೀನು ಏಕೆ ಪಬ್ಬಜ್ಜವನ್ನು ಕೈಗೊಳ್ಳಬಾರದು ಎಂದು ಹೇಳುತ್ತಾನೆ. ಆಗ ಆರ್ಯಪುತ್ರ, ನನಗೆ ಪಬ್ಬಜ್ಜ ದೊರೆಯುವುದಾದರೆ ಇಂದೇ ನಾನು ಪಬ್ಬಜ್ಜಳಾಗುವೆನು ಎನ್ನುತ್ತಾಳೆ. ಆಗ ಶ್ರೇಷ್ಠಿಪುತ್ರ, ಒಳ್ಳೆಯದು, ನಾನು ನಿನಗೆ ಪಬ್ಬಜ್ಜವನ್ನು ಕೊಡಿಸುವೆನು ಎಂದು ಹೇಳಿ ಮಹಾದಾನ ಮಾಡಿ, ಮಹಾ ಸತ್ಕಾರ ಮಾಡಿ, ಅನೇಕ ಮಂದಿ ಸಂಗಡಿಗರೊಂದಿಗೆ ಅವಳನ್ನು ಭಿಕ್ಷುಣಿ ವಿಹಾರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ದೇವದತ್ತನ ಪಕ್ಷದ ಭಿಕ್ಷುಣಿಯರ ಹತ್ತಿರ ಪಬ್ಬಜ್ಜವನ್ನು ಕೊಡಿಸುತ್ತಾನೆ. ಅವಳು ಅದನ್ನು ಪಡೆದು ಸಂಕಲ್ಪ ಪೂರ್ಣವಾದುದನ್ನು ಕಂಡು ಸಂತುಷ್ಟಳಾದಳು. ಆಗ ಅವಳ ಗರ್ಭ ಪರಿಪಕ್ವವಾದುದರಿಂದ ಅವಳ ಇಂದ್ರಿಯ, ಅಂದರೆ ಆಕಾರ ಪ್ರಕಾರಗಳ ಪರಿವರ್ತನೆ, ಭಾರವಾದ ಕೈಕಾಲು ಹಾಗೂ ಬೆನ್ನುಗಳು ಹಾಗೂ ದಪ್ಪ ಹೊಟ್ಟೆಯನ್ನು ಕಂಡ ಭಿಕ್ಷುಣಿಯರು, ಆರ್ಯೆ, ನೀನು ಗರ್ಭಿಣಿಯಾಗಿರುವಂತೆ ಕಾಣುತ್ತಿದೆ, ಇದೇನಿದು ಎಂದು ಕೇಳಿದರು. ಆಗ ಆಕೆ, ಆರ್ಯೆ, ಇದೇನೆಂಬುದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಶೀಲವನ್ನು ಎಂದೂ ಹಾಳು ಮಾಡಿಕೊಂಡಿಲ್ಲ ಎನ್ನುತ್ತಾಳೆ. ಆಗ ಆ ಭಿಕ್ಷುಣಿಯರು ಆಕೆಯನ್ನು ದೇವದತ್ತನ ಬಳಿಗೆ ಕರೆದುಕೊಂಡು ಹೋಗಿ, ಆರ್ಯ, ಈ ಕುಲಪುತ್ರಿ ಬಹಳ ಕಷ್ಟಪಟ್ಟು ತನ್ನ ಗಂಡನನ್ನು ಒಪ್ಪಿಸಿ ಪಬ್ಬಜ್ಜವನ್ನು ಪಡೆದಿದ್ದಾಳೆ. ಆದರೆ ಈಗ ಇವಳಿಗೆ ಗರ್ಭ ಕಾಣಿಸಿಕೊಂಡಿದೆ. ಈ ಗರ್ಭ ಇವಳಿಗೆ ಗೃಹಸ್ಥಳಾಗಿರುವಾಗಲೇ ಉಂಟಾಯಿತೆ ಅಥವಾ ಪಬ್ಬಜ್ಜಳಾದ ಮೇಲೆ ಉಂಟಾಯಿತೆ ಎಂಬುದು ನಮಗೆ ಗೊತ್ತಿಲ್ಲ. ಈಗ ನಾವು ಏನು ಮಾಡುವುದು ಎಂದು ದೇವದತ್ತನನ್ನು ಕೇಳಿದರು. ದೇವದತ್ತ ಬುದ್ಧನಲ್ಲದ ಕಾರಣ ಹಾಗೂ ಶಾಂತಿ, ಮೈತ್ರಿ ಮತ್ತು ದಯೆಯು ಅವನಲ್ಲಿ ಇಲ್ಲದ ಕಾರಣ ನಾನು ಇವಳಿಗೆ ನೀಡಿರುವ ಚೀವರವನ್ನು ತೆಗೆಸಿ ಹಾಕಬೇಕು, ಅಂದರೆ ನೀಡಿರುವ ಪಬ್ಬಜ್ಜವನ್ನು ಕಿತ್ತುಕೊಳ್ಳಬೇಕು. ಇಲ್ಲದಿದ್ದರೆ ದೇವದತ್ತನ ಪಕ್ಷದ ಭಿಕ್ಷುಣಿಯೊಬ್ಬಳು ಗರ್ಭವತಿಯಾಗಿದ್ದಾಳೆ ಮತ್ತು ದೇವದತ್ತ ಅದನ್ನು ಉಪೇಕ್ಷಿಸುತ್ತಿದ್ದಾನೆ ಎಂದು ಜನ ಆಡಿಕೊಳ್ಳುತ್ತಾರೆ ಎಂದು ಯೋಚಿಸಿ ಹಿಂದೆ ಮುಂದೆ ಆಲೋಚಿಸದೆ ಕಲ್ಲಿನ ಚೂರನ್ನು ಉರುಳಿಸುವಂತೆ ಹೋಗಿ ಇವಳ ಪಬ್ಬಜ್ಜವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಹೇಳಿದ. ಅವರು ಅವನ ಮಾತನ್ನು ಕೇಳಿ ಎದ್ದು ನಮಸ್ಕರಿಸಿ ವಿಹಾರಕ್ಕೆ ಹೊರಟು ಬಂದರು. ಆಗ ಕಿರಿಯ ವಯಸ್ಸಿನ ಭಿಕ್ಷುಣಿ ಬೇರೆಯವರನ್ನು ಕುರಿತು, ಆರ್ಯೆ, ದೇವದತ್ತ ಥೇರನೂ ಅಲ್ಲ, ಬುದ್ಧನೂ ಅಲ್ಲ, ನಾನು ಅವನ ಅನುಯಾಯಿಯಾಗಿ ಪಬ್ಬಜ್ಜಳಾಗಿಯೂ ಇಲ್ಲ. ನಾನು ಲೋಕಶ್ರೇಷ್ಠ ಸಮ್ಯಕ್ ಸಂಬುದ್ಧನ ಅನುಯಾಯಿಯಾಗಿ ಪಬ್ಬಜ್ಜಳಾಗಿದ್ದೇನೆ. ಅಲ್ಲದೆ ಇದು ನನಗೆ ಬಹಳ ಕಷ್ಟದಿಂದ ದೊರಕಿದೆ. ಆದುದರಿಂದ ನನ್ನ ಈ ಪಬ್ಬಜ್ಜವನ್ನು ಕಳೆಯಬೇಡಿ. ಬನ್ನಿ, ನನ್ನನ್ನು ಕರೆದುಕೊಂಡು ಶಾಸ್ತ್ರ ಬಳಿಗೆ ಜೇತವನಕ್ಕೆ ನಡೆಯಿರಿ ಎಂದು ಹೇಳಿದಳು. ಅವರು ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು 45 ಯೋಜನ ಮಾರ್ಗವನ್ನು ಅನುಕ್ರಮವಾಗಿ ಚರಿಸಿ ಜೇತವನವನ್ನು ತಲುಪಿದರು. ಬುದ್ಧನಿಗೆ ನಮಿಸಿ ಅವರು ವಿಷಯವನ್ನು ನಿವೇದಿಸಿಕೊಂಡರು. ಇವಳು ಗೃಹಿಣಿಯಾಗಿದ್ದಾಗಲೇ ಗರ್ಭವತಿಯಾಗಿದ್ದರು. ಸಮಣ ಗೌತಮ ದೇವದತ್ತನಿಂದ ತ್ಯಜಿಸಲ್ಪಟ್ಟ ಭಿಕ್ಷುಣಿಯನ್ನು ಜೊತೆಯಲ್ಲಿ ಕರೆದುಕೊಂಡು ತಿರುಗಾಡುತ್ತಿದ್ದ ಎಂದು ಇತರ ಪಂಗಡಗಳಿಗೆ ಸೇರಿದವರಿಗೆ ಆಡಿಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ ಎಂದು ಭಾವಿಸಿ ಈ ವದಂತಿ ಶಾಂತವಾಗಬೇಕಾದರೆ ರಾಜನಿಂದ ಕೂಡಿದ ಪರಿಷತ್ತಿನಲ್ಲಿ
ಈ ಅಧಿಕರಣದ ತೀರ್ಮಾನವಾಗಬೇಕು ಎಂದು ಯೋಚಿಸಿದರು. ಅನಂತರ ಒಂದು ದಿನ ಕೋಸಲದ ರಾಜ ಪಸೇನದಿ ಹಿರಿಯ ಅನಾಥಪಿಂಡಕ, ಕಿರಿಯ ಅನಾಥಪಿಂಡಕ, ಮಹಾ ಉಪಾಸಿಕ ವಿಶಾಖೆ ಮತ್ತು ಇತರ ಪ್ರಸಿದ್ಧ ಮಹಾಕುಲವನ್ನು ಕರೆಸಿ ಸಾಯಂಕಾಲದ ಸಮಯದಲ್ಲಿ 4 ರೀತಿಯ ಪರಿಷತ್ತು ಕೂಡಿದ ಮೇಲೆ ಉಪಾಲಿ ಥೇರನನ್ನು ಸಂಬೋಧಿಸಿ, ನಡೆ 4 ರೀತಿಯ ಪರಿಷತ್ತಿನ ಸಮ್ಮುಖದಲ್ಲಿ ಈ ತರುಣಿ ಭಿಕ್ಷುಣಿಯ ಕರ್ಮದ ಪರೀಕ್ಷೆ ಮಾಡು ಎಂದು ಹೇಳಿದರು. ಭಂತೆ ಹಾಗೇ ಆಗಲಿ ಎಂದು ಥೇರ ಪರಿಷತ್ತಿನ ಮಧ್ಯೆ ಹೋಗಿ ತನ್ನ ಪೀಠದಲ್ಲಿ ಕುಳಿತು ರಾಜನ ಮುಂದೆ ಉಪಾಸಿಕ ವಿಶಾಖೆಯನ್ನು ಕರೆಸಿ ಅವಳಿಗೆ ಈ ಅಧಿಕಾರವನ್ನು ಒಪ್ಪಿಸಿ, ವಿಶಾಖೆ, ಈ ತರುಣಿ ಇಂಥ ತಿಂಗಳು ಇಂಥ ದಿನ ಪಬ್ಬಜ್ಜವನ್ನು ಪರಿಗ್ರಹಿಸಿದ್ದಾಳೆ. ಇವಳ ಈ ಗರ್ಭ ಗೃಹಿಣಿಯಾಗಿದ್ದಾಗಿನದೋ ಅಥವಾ ಹಿಂದೆಯೇ ಆಗಿತ್ತೋ ಇದರ ಯಥಾರ್ಥವನ್ನು ತಿಳಿ ಎಂದು ಹೇಳಿದರು. ಆಗ ಉಪಾಸಿಕೆ ಒಳ್ಳೆಯದು ಎಂದು ಹೇಳಿ ಒಪ್ಪಿಕೊಂಡು ಒಂದು ಗುಡಾರವನ್ನು ಹಾಕಿಸಿದಳು. ಗುಡಾರದ ಒಳಗೆ ತರುಣಿ ಭಿಕ್ಷುಣಿಯ ಕೈ, ಕಾಲು, ಹೊಕ್ಕಳು ಹಾಗೂ ಬಟ್ಟೆಯನ್ನು ಪರೀಕ್ಷಿಸಿ ತಿಂಗಳು ಹಾಗೂ ದಿನಗಳನ್ನು ವಿಚಾರ ಮಾಡಿ ಗೃಹಿಣಿಯಾಗಿದ್ದಾಗಲೇ ಗರ್ಭ ನಿಂತಿತು ಎಂಬುದನ್ನು ಸರಿಯಾಗಿಯೇ ತಿಳಿದುಕೊಂಡಳು. ಅನಂತರ ಥೇರನ ಬಳಿಗೆ ಹೋಗಿ ಈ ವಿಷಯವನ್ನು ನಿವೇದಿಸಿದಳು. ಅನಂತರ ಆತನು 4 ರೀತಿಯ ಪರಿಷತ್ತಿನ ಸಮ್ಮುಖದಲ್ಲಿ ಆಕೆಯನ್ನು ಬಿಡುಗಡೆ ಮಾಡಿದ. ಬಿಡುಗಡೆ ಪಡೆದ ಆ ಭಿಕ್ಷು ಸಂಘ ಹಾಗೂ ಶಾಸ್ತರಿಗೆ ನಮಿಸಿ ಭಿಕ್ಷುಣಿಯರ ಜೊತೆಯಲ್ಲಿಯೇ ಭಿಕ್ಷುಣಿ ವಿಹಾರಕ್ಕೆ ಬಂದಳು. ಗರ್ಭ ತುಂಬಿದ ಮೇಲೆ ಪದ್ಮೋತ್ತರ ಅಂದರೆ ಬುದ್ಧನ ಚರಣಗಳಲ್ಲಿ ಪ್ರಾರ್ಥನೆ ಮಾಡಿದಂತಹ ಮಹಾಪ್ರತಾಪಶಾಲಿ ಪುತ್ರನಿಗೆ ಜನ್ಮವಿತ್ತಳು. ಅನಂತರ ಒಂದು ದಿನ ರಾಜ ಭಿಕ್ಷುಣಿಯರ ವಿಹಾರದ ಬಳಿ ಹೋಗುತ್ತಿರುವಾಗ ಮಗುವಿನ ಶಬ್ದವನ್ನು ಕೇಳಿ ಮಂತ್ರಿಗಳನ್ನು ಕೇಳುತ್ತಾನೆ. ಅಮಾತ್ಯರು ವಿಷಯವನ್ನು ತಿಳಿದು, ದೇವ, ಆ ತರುಣಿ ಭಿಕ್ಷುಣಿಗೆ ಮಗ ಹುಟ್ಟಿದ್ದಾನೆ, ಇದು ಆ ಮಗುವಿನ ಶಬ್ದ ಎಂದು ಹೇಳಿದರು. ಆಗ ಆ ರಾಜ ಮಂತ್ರಿ, ಭಿಕ್ಷುಣಿಯರಿಗೆ ಮಕ್ಕಳ ಪಾಲನೆ ಪೋಷಣೆ ಮಾಡುವುದು ಕಷ್ಟವಾಗುತ್ತದೆ, ಆದುದರಿಂದ ಈ ಬಾಲಕನನ್ನು ನಾವು ಸಾಕುವೆವು ಎಂದು ಹೇಳಿ ಆ ಮಗುವನ್ನು ನಟಿ ಸ್ತ್ರೀಯರಿಗೆ ಕೊಡಿಸಿ ರಾಜಕುಮಾರನಂತೆ ಅವನನ್ನು ಪಾಲನೆ ಮಾಡಿಸಿದ. ಅವನಿಗೆ ಕස්සಪ್ಪನೆಂದು ನಾಮಕರಣ ಮಾಡಲಾಯಿತು. ರಾಜಕುಮಾರನಂತೆಯೇ ಪಾಲನೆಯಾದುದರಿಂದ ಅವನು ಕುಮಾರ ಕස්සಪ್ಪನೆಂಬ ಹೆಸರಿನಿಂದ ಪ್ರಸಿದ್ಧನಾದ. ಅವನು ತನ್ನ 7ನೆಯ ವಯಸ್ಸಿನಲ್ಲಿ ಶಾಸ್ತರಿಂದ ಪಬ್ಬಜ್ಜವನ್ನು ಸ್ವೀಕರಿಸಿದ. 20 ವರ್ಷ ವಯಸ್ಸು ಪೂರ್ಣವಾದ ಮೇಲೆ ಉಪಸಂಪದವನ್ನು ಪಡೆದುಕೊಂಡು ಕಾಲ ಕಳೆದ ಮೇಲೆ ಸುಂದರ ಧರ್ಮೋಪದೇಶಕನಾದ. ಭಿಕ್ಷುಗಳೇ, ನನ್ನ ಸುಂದರ ಧರ್ಮಕಥಿತ ಸಾವಕದಲ್ಲಿ ಕುಮಾರ ಕස්සಪ ಸರ್ವಶ್ರೇಷ್ಠ ಎಂದು ಹೇಳಿ ಅವನಿಗೆ ಸರ್ವಶ್ರೇಷ್ಠ ಪದವಿಯನ್ನು ಶಾಸ್ತರು ಕೊಟ್ಟರು. ಮುಂದೆ ಬಮ್ಮಿಕ ಸೂತ್ರವನ್ನು ಕೇಳಿ ಅರ್ಹಂತ ಪದವಿಯನ್ನು ಪಡೆದುಕೊಂಡ. ಅವನ ಭಿಕ್ಷುಣಿ ತಾಯಿಯೂ ಕೂಡ ವಿಪಸ್ಸಿ ಧ್ಯಾನದ ದೆಸೆಯಿಂದ ಅಗ್ರಫಲ ಅಂದರೆ ಅರ್ಹತ್ವವನ್ನು ಪಡೆದುಕೊಂಡಳು. ಕುಮಾರ ಕස්සಪ ಥೇರ ಬುದ್ಧನ ಶಾಸನವೆಂಬ ಆಕಾಶದಲ್ಲಿ ಪೂರ್ಣ ಚಂದ್ರನಂತೆ ಪ್ರಕಾಶಮಾನನಾದ. ಒಂದು ದಿನ ತಥಾಗತರು ಭಿಕ್ಷಾಟನೆಯಿಂದ ಹಿಂತಿರುಗಿ ಊಟವಾದ ಮೇಲೆ ಭಿಕ್ಷುಗಳಿಗೆ ಉಪದೇಶ ನೀಡಿ ಗಂಧಕುಟಿಯನ್ನು ಪ್ರವೇಶಿಸಿದರು. ಭಿಕ್ಷುಗಳು ಉಪದೇಶವನ್ನು ಗ್ರಹಿಸಿ ಅಹರ್ನಿಸೆ ವಾಸಿಸುತ್ತಿದ್ದ ತಮ್ಮ ತಮ್ಮ ಸ್ಥಾನಗಳಲ್ಲಿ ಹಗಲನ್ನು ಕಳೆದು ಸಂಜೆ ಧರ್ಮಸಭೆಯಲ್ಲಿ ಒಂದುಗೂಡಿ, ಗೆಳೆಯರೇ, ದೇವದತ್ತ ಬುದ್ಧನಾಗಿಲ್ಲದ ಕಾರಣ ಹಾಗೂ ಕ್ಷಮೆ, ಮೈತ್ರಿ, ದಯಾಭಾವಗಳಿಲ್ಲದ ಕಾರಣ ಕುಮಾರ ಕස්සಪ ಥೇರ ಮತ್ತು ತಾಯಿ ಥೇರಿಯನ್ನು ಕ್ಷಣಮಾತ್ರದಲ್ಲಿ ನಾಶ ಮಾಡಿದ. ಆದರೆ ಸಮ್ಯಕ್ ಸಂಬುದ್ಧರು ಧರ್ಮರಾಜರಾದ ಕಾರಣ ಹಾಗೂ ಕ್ಷಮೆ, ಮೈತ್ರಿ ಮತ್ತು ದಯೆಗಳೆಂಬ ಸಂಪತ್ತಿನಿಂದ ಕೂಡಿದವರಾದುದರಿಂದ ಅವರಿಬ್ಬರಿಗೂ ಆಶ್ರಯವನ್ನು ನೀಡಿದರು ಎಂದು ಕುಳಿತುಕೊಂಡು ಬುದ್ಧನ ಗುಣಗಾನ ಮಾಡುತ್ತಿದ್ದರು. ಶಾಸ್ತರು ಬುದ್ಧರಿಗೆ ಮಾತ್ರವೇ ಇರುವ ಕಾಂತಿಯಿಂದ ಪ್ರಕಾಶಿಸುತ್ತಾ ಧರ್ಮಸಭೆಯಲ್ಲಿ ಬಂದು ಹಾಸಿದ್ದ ಆಸನದ ಮೇಲೆ ಕುಳಿತು, ಭಿಕ್ಷುಗಳೇ,
ಈ ಸಮಯದಲ್ಲಿ ಎಲ್ಲಿ ಕುಳಿತುಕೊಂಡು ಏನು ಚರ್ಚಿಸುತ್ತಿದ್ದೀರಿ ಎಂದು ಕೇಳುತ್ತಾರೆ. ಆಗ ಅವರುಗಳು, ಭಂತೆ, ತಥಾಗತರು ಕೇವಲ ಈಗ ಮಾತ್ರವೇ ಇವರಿಬ್ಬರಿಗೂ ಆಶ್ರಯದಾತರು ಆಧಾರಭೂತರು ಆಗಿಲ್ಲ, ಹಿಂದೆಯೂ ಆಗಿದ್ದಾರೆ. ಆ ವಿಷಯವನ್ನು ತಿಳಿಸುವಂತೆ ಭಿಕ್ಷುಗಳು ಬುದ್ಧರನ್ನು ಕೇಳಿಕೊಳ್ಳುತ್ತಾರೆ. ಆಗ ಬುದ್ಧ ರಹಸ್ಯವಾಗಿದ್ದ ಪೂರ್ವಜನ್ಮದ ಕಥೆ ಹೇಳುತ್ತಾರೆ. ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿರುವಾಗ ಬೋಧಿಸತ್ವ ಮೃಗಯೋನಿಯಲ್ಲಿ ಹುಟ್ಟಿದ. ಅದು ತಾಯಿಯ ಗರ್ಭದಿಂದ ಹೊರಬರುತ್ತಿರುವಾಗಲೇ ಚಿನ್ನಾರ ಬಣ್ಣದಿಂದ ಕೂಡಿತ್ತು. ಅದರ ಕಣ್ಣುಗಳು ಚಿನ್ನದಂತೆ, ಕೊಂಬುಗಳು ಬೆಳ್ಳಿಯಂತೆ, ಬಾಯಿ ಕೆಂಪು ಬಣ್ಣದ ವಸ್ತ್ರರಾಶಿಯಂತೆ, ಕೈಕಾಲುಗಳ ತುದಿಗೆ ಅರಗಿನ ಬಣ್ಣವೇ ಲೇಪಿತವಾಗಿರುವಂತೆ ಮತ್ತು ಅದರ ಬಾಲ ಚಮರಿಯಂತೆ ಇತ್ತು. ಆದರೆ ಅದರ ದೇಹ ಕುದುರೆ ಮರಿಗಿಂತ ದಪ್ಪನಾಗಿತ್ತು. ಅದು 500 ಮೃಗಗಳೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿತ್ತು. ಅದರ ಹೆಸರು ನಿಗ್ರೋಧ ಮೃಗರಾಜ ಎಂದು ಪ್ರಸಿದ್ಧವಾಗಿತ್ತು. ಅದರಿಂದ ಸ್ವಲ್ಪ ದೂರದಲ್ಲಿಯೇ 500 ಮೃಗಗಳೊಂದಿಗೆ ಇನ್ನೊಂದು ಶಾಖಾಮೃಗ ವಾಸವಾಗಿತ್ತು. ಅದು ಸುವರ್ಣದ ಬಣ್ಣದಿಂದ ಕೂಡಿತ್ತು. ಆ ಸಮಯದಲ್ಲಿ ವಾರಾಣಸಿಯ ರಾಜ ಮೃಗಗಳನ್ನು ಕೊಲ್ಲುತ್ತಿದ್ದ. ಜಿಂಕೆ ಮಾಂಸವಿಲ್ಲದೆ ಅವನು ಊಟ ಮಾಡುತ್ತಲೇ ಇರಲಿಲ್ಲ. ಜನರನ್ನು ಅವರ ಕೆಲಸ ಕಾರ್ಯಗಳಿಂದ ಬಿಡಿಸಿ ಎಲ್ಲ ನಿಗಮಗಳು ಮತ್ತು ಜನಪದಗಳ ಜನರನ್ನು ಕೂಡಿಸಿಕೊಂಡು ಪ್ರತಿನಿತ್ಯ ಬೇಟೆಯಾಡಲು ಹೋಗುತ್ತಿದ್ದ. ಈ ರಾಜ ದಿನವೂ ನಮ್ಮನ್ನು ಬೇಟೆಯಲ್ಲಿ ತೊಡಗಿಸುತ್ತಿದ್ದಾನೆ. ಆದುದರಿಂದ ನಾವೆಲ್ಲರೂ ಸೇರಿ ಉದ್ಯಾನವನದಲ್ಲಿ ಹುಲ್ಲು ಬೆಳೆಸಿ ನೀರನ್ನು ಇಟ್ಟು ಅಧಿಕ ಸಂಖ್ಯೆಯಲ್ಲಿ ಜಿಂಕೆಗಳನ್ನು ಉದ್ಯಾನದಲ್ಲಿ ಕೂಡಿ ಬಾಗಿಲನ್ನು ಮುಚ್ಚಿ ಇದನ್ನು ರಾಜನಿಗೆ ಏಕೆ ವಹಿಸಿಕೊಡಬಾರದು? ಆಗ ದಿನವೂ ತಿನ್ನಬಹುದಲ್ಲ. ಹೀಗೆ ಯೋಚಿಸಿ ಎಲ್ಲರೂ ಸೇರಿ ಉದ್ಯಾನದಲ್ಲಿ ಮೃಗಗಳಿಗಾಗಿ ಹುಲ್ಲು ಬೆಳೆಸಿ ನೀರಿನ ವ್ಯವಸ್ಥೆ ಮಾಡಿದರು. ಅನಂತರ ಬಾಗಿಲನ್ನು ಹಾಕಿ ನಗರ ಜನರೊಂದಿಗೆ ಮುದ್ಗರಾದಿ ನಾನಾ ರೀತಿಯ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಕಾಡಿನಲ್ಲಿ ನುಗ್ಗಿದರು. ಮೃಗಗಳನ್ನು ಹುಡುಕುತ್ತಾ ತಮ್ಮ ಪರಿಧಿಯೊಳಗೆ ಬಂದ ಮೃಗಗಳನ್ನು ಹಿಡಿಯೋಣವೆಂದು ಭಾವಿಸಿ ಯೋಜನದಗಲದ ಪರಿಧಿಯನ್ನು ನಿರ್ಮಿಸಿಕೊಂಡು ಅದನ್ನು ಕಿರಿದುಗೊಳಿಸುತ್ತಾ ನಿಗ್ರೋಧ ಮೃಗ ಮತ್ತು ಶಾಖಾಮೃಗಗಳ ನಿವಾಸ ಸ್ಥಳವನ್ನು ಮಧ್ಯಕ್ಕೆ ಸಿಕ್ಕಿಸಿಕೊಂಡರು. ಅನಂತರ ಆ ಮೃಗ ಸಮೂಹವನ್ನು ನೋಡಿ ತರು ಗುಲ್ಮಾದಿಗಳು ಹಾಗೂ ಭೂಮಿಯನ್ನು ಮುದ್ಗರಗಳಿಂದ ಹೊಡೆಯುತ್ತಾ ಮೃಗ ಸಮೂಹವನ್ನು ಅವು ಅಡಗಿದ್ದ ಜಾಗದಿಂದ ಹೊರಡಿಸಿ ಕತ್ತಿ, ಬಿಲ್ಲು, ಬಾಣ ಮುಂತಾದ ಆಯುಧಗಳನ್ನು ತೆಗೆದು ಕೋಲಾಹಲಗೈಯುತ್ತಾ ಆ ಮೃಗ ಸಮೂಹವನ್ನು ಉದ್ಯಾನವನದಲ್ಲಿ ಸೇರಿಸಿ ಬಾಗಿಲನ್ನು ಮುಚ್ಚಿ ರಾಜನ ಬಳಿಗೆ ಬಂದು, ರಾಜ, ಒಂದೇ ಸಮನೆ ಬೇಟೆಗೆ ಹೋಗುವುದರಿಂದ ನಮ್ಮ ಕೆಲಸಕ್ಕೆ ನಷ್ಟ ಉಂಟಾಗುತ್ತದೆ. ನಾವು ಕಾಡಿನಿಂದ ಮೃಗಗಳನ್ನು ಸೋವಿಕೊಂಡು ಬಂದು ನಮ್ಮ ಉದ್ಯಾನವನ್ನು ತುಂಬಿಬಿಟ್ಟಿದ್ದೇವೆ. ಇಂದಿನಿಂದ ತಾವು ಅವುಗಳ ಮಾಂಸವನ್ನು ತಿನ್ನಿ ಎಂದು ಹೇಳಿ ರಾಜನ ಅಪ್ಪಣೆ ಪಡೆದು ಹೊರಟು ಹೋದರು. ರಾಜ ಅವರ ಮಾತನ್ನು ಕೇಳಿ ಉದ್ಯಾನಕ್ಕೆ ಬಂದು ಜಿಂಕೆಗಳನ್ನು ನೋಡುತ್ತಿರುವಾಗ ಅವುಗಳಲ್ಲಿ 2 ಹೊಂಬಣ್ಣದ ಮಿಗಗಳನ್ನು ನೋಡಿ ಅವುಗಳಿಗೆ ಅಭಯದಾನ ಮಾಡಿದ. ಅಂದಿನಿಂದ ಯಾವಾಗಲಾದರೊಮ್ಮೆ ತಾನೇ ಹೋಗಿ ಒಂದು ಜಿಂಕೆಯನ್ನು ಹೊಡೆದು ತರುತ್ತಿದ್ದ. ಒಮ್ಮೊಮ್ಮೆ ಅವನ ಅಡಿಗೆಯವನೇ ಹೋಗಿ ಜಿಂಕೆಯನ್ನು ಹೊಡೆದು ತರುತ್ತಿದ್ದ. ಜಿಂಕೆಗಳು ಬಿಲ್ಲನ್ನು ನೋಡುತ್ತಿದ್ದಂತೆಯೇ ಮೃತ್ಯು ಭಯದಿಂದ ಹೆದರಿ ಓಡುತ್ತಿದ್ದವು. 2-3 ಪೆಟ್ಟು ತಿಂದು ದುಃಖಗೊಳ್ಳುತ್ತಿದ್ದವು. ಗಾಯಗೊಂಡು ಸಾವನ್ನಪ್ಪುತ್ತಿದ್ದವು. ಮೃಗಸಮೂಹ ಈ ವಿಷಯವನ್ನು ಬೋಧಿಸತ್ವನಿಗೆ ತಿಳಿಸಿದವು. ಆತ ಶಾಖಾಮೃಗವನ್ನು ಕರೆಸಿ, ಸೌಮ್ಯ, ಅಂದರೆ ಇಲ್ಲಿ ನಿಗ್ರೋಧ ಮೃಗವೇ ಬೋಧಿಸತ್ವ, ಇನ್ನೊಂದು ಆ ಗುಂಪಿನ ನಾಯಕ ಶಾಖಾಮೃಗ. ಆ ಶಾಖಾಮೃಗವನ್ನು ಕರೆಸಿ, ಸೌಮ್ಯ, ಜಿಂಕೆಗಳು ಅಧಿಕ ಸಂಖ್ಯೆಯಲ್ಲಿ ನಾಶವಾಗುತ್ತಿವೆ. ಸಾಯುವುದು ಅವಶ್ಯಕವೇ ಆಗುವುದಾದರೆ ಇಂದಿನಿಂದ ಮೃಗಗಳನ್ನು ಬಾಣದಿಂದ ಭೇದಿಸದಿರಲಿ. ಕತ್ತು ಕತ್ತರಿಸುವ ಸ್ಥಾನಕ್ಕೆ, ಅಂದರೆ ಧರ್ಮಗಂತಿಕ ಸ್ಥಾನಕ್ಕೆ ಮೃಗಗಳು ಸರದಿಯ ಮೇಲೆ ಹೋಗಲಿ. ಒಂದು ದಿನ ನನ್ನ ಗುಂಪಿನಿಂದ ಒಂದು ಮೃಗದ ಸರದಿಯಾದರೆ ಒಂದು ದಿನ ನಿನ್ನ ಗುಂಪಿನ ಮೃಗದ ಸರದಿಯಾಗಲಿ. ಯಾವುದರ ಸರದಿ ಬರುತ್ತದೆಯೋ ಅದು ವಧಾಸ್ಥಾನಕ್ಕೆ ಹೋಗಿ ಅದರ ಮೇಲೆ ತನ್ನ ತಲೆಯನ್ನಿಟ್ಟುಕೊಂಡು ಮಲಗಿರಲಿ. ಈ ರೀತಿ ಮಾಡುವುದರಿಂದ ಮೃಗಗಳು ಗಾಯಗೊಳ್ಳುವುದಿಲ್ಲ ಎಂದು ಹೇಳಿತು. ಶಾಖಾಮೃಗ ಆಗಲಿ ಎಂದು ಒಪ್ಪಿಕೊಂಡಿತು. ಅಂದಿನಿಂದ ತನ್ನ ಸರದಿ ಬಂದ ಕೂಡಲೇ
ಆ ದಿನ ಆರಿಸಲ್ಪಟ್ಟ ಮೃಗ ಹೋಗಿ ವಧಾಸ್ಥಾನದ ಮೇಲೆ ತನ್ನ ತಲೆಯನ್ನಿಟ್ಟು ಮಲಗಿರುತ್ತಿತ್ತು. ಅಡಿಗೆಯವನು ಬಂದು ಅಲ್ಲಿ ಮಲಗಿರುತ್ತಿದ್ದ ಮೃಗವನ್ನು ಕತ್ತರಿಸಿ ತೆಗೆದುಕೊಂಡು ಹೋಗುತ್ತಿದ್ದ. ಒಂದು ದಿನ ಶಾಖಾಮೃಗದ ಗುಂಪಿನಲ್ಲಿ ಒಂದು ಗರ್ಭಿಣಿಯಾದ ಮೃಗದ ಸರದಿ ಬಂದಿತು. ಅದು ಶಾಖಾಮೃಗದ ಬಳಿಗೆ ಬಂದು, ಸ್ವಾಮಿ, ನಾನು ಗರ್ಭಿಣಿ, ಮಗುವಿನ ಜನನವಾದ ಮೇಲೆ ನಾವಿಬ್ಬರೂ ಸರದಿಯ ಮೇಲೆ ಹೋಗುತ್ತೇವೆ. ಇಂದು ನನ್ನ ಬದಲು ಬೇರೆ ಯಾರನ್ನಾದರೂ ಕಳುಹಿಸಿರಿ ಎಂದು ಹೇಳಿತು. ನಾನು ನಿನ್ನ ಬದಲು ಬೇರೆ ಯಾರನ್ನೂ ಕಳುಹಿಸಲಾರೆ, ನಿನಗೆ ಸರದಿ ಬಂದಿರುವುದು ನಿನಗೇ ಗೊತ್ತು, ಹೋಗು ಎಂದು ಉತ್ತರಿಸಿತು ಆ ಶಾಖಾಮೃಗ. ಶಾಖಾಮೃಗ ದಯೆಯನ್ನು ತೋರಿಸದಿದ್ದುದನ್ನು ಕಂಡು ಆ ಜಿಂಕೆ ಬೋಧಿಸತ್ವನ ಅಂದರೆ ನಿಗ್ರೋಧ ಮೃಗದ ಬಳಿಗೆ ಹೋಯಿತು ಮತ್ತು ವಿಷಯವನ್ನು ತಿಳಿಸಿತು. ಅವನು ಅದರ ಮಾತು ಕೇಳಿ, ಒಳ್ಳೆಯದು, ನೀನು ಹೋಗು, ನಿನ್ನ ಸರದಿಯನ್ನು ಬದಲಾಯಿಸುವೆನೆಂದು ಹೇಳಿ ತಾನೇ ಹೋಗಿ ವಧಾಸ್ಥಾನದಲ್ಲಿ ತನ್ನ ತಲೆಯನ್ನಿಟ್ಟು ಮಲಗಿಕೊಂಡಿತು. ಅಡಿಗೆಯವನು ಅದನ್ನು ಕಂಡು ಅಭಯವನ್ನು ಪಡೆದಿರುವ ಮೃಗರಾಜ ಗಂಡಿಕೆಯ ಮೇಲಿರಲು ಕಾರಣವೇನು? ನಿಮಗೆ ನೆನಪಿರಬೇಕು, ಹಿಂದೆಯೇ ರಾಜ ಅದರ ವರ್ಣವನ್ನು ನೋಡಿ ಅದಕ್ಕೆ ಅದಾಗಲೇ ಅಭಯವನ್ನು ಕೊಟ್ಟಿದ್ದ. ಈ ರೀತಿಯಾಗಿ ಯೋಚಿಸಿ ಶೀಘ್ರವಾಗಿ ರಾಜನ ಬಳಿಗೆ ಬಂದು ವಿಷಯವನ್ನು ತಿಳಿಸುತ್ತಾನೆ. ರಾಜ ಆ ಕೂಡಲೇ ರಥವನ್ನೇರಿ ತನ್ನ ಪರಿವಾರದೊಂದಿಗೆ ಬಂದು ಬೋಧಿಸತ್ವನನ್ನು ಕಂಡು, ಅಂದರೆ ಆ ನಿಗ್ರೋಧ ಮೃಗವನ್ನು ಕಂಡು, ಸೌಮ್ಯ ರಾಜ, ನಿನಗೆ ನಾನು ಅಭಯದಾನ ಮಾಡಿರಲಿಲ್ಲವೇ? ಇಲ್ಲಿ ನೀನು ಏಕೆ ಹೀಗೆ ಮಲಗಿದ್ದೀಯೇ ಎಂದು ಕೇಳುತ್ತಾನೆ. ಆಗ ಆ ನಿಗ್ರೋಧ ಮೃಗ, ಮಹಾರಾಜ, ನನ್ನ ಸರದಿಯನ್ನು ಬೇರೆ ಯಾರಿಗಾದರೂ ಹಾಕು ಎಂದು ಗರ್ಭಿಣಿ ಜಿಂಕೆ ಬಂದು ಕೇಳಿತು. ನಾನು ಒಂದರ ಮರಣ ದುಃಖವನ್ನು ಬೇರೆ ಇನ್ನೊಂದರ ಮೇಲೆ ಹಾಕಲು ಸಾಧ್ಯವಾಗಲಿಲ್ಲ. ಆದುದರಿಂದ ನನ್ನ ಜೀವವನ್ನು ಅದಕ್ಕೆ ಕೊಟ್ಟು ಅದರ ಸಾವನ್ನು ನಾನು ಪಡೆಯಲಿಕ್ಕೆಂದು ಇಲ್ಲಿ ಬಂದು ಮಲಗಿದ್ದೇನೆ. ಮಹಾರಾಜ, ಇದರಲ್ಲಿ ಬೇರಾವ ಅನುಮಾನವೂ ಬೇಡ ಎನ್ನುತ್ತದೆ. ಸ್ವಾಮಿ, ಸ್ವರ್ಣವರ್ಣ ಮೃಗರಾಜ, ನಾನು ನಿನ್ನಂಥ ಕ್ಷಮೆ, ಮೈತ್ರಿ ಮತ್ತು ದಯೆಯಿಂದ ಕೂಡಿದವರನ್ನು ಮನುಷ್ಯ ಕುಲದಲ್ಲಿಯೂ ಯಾರನ್ನೂ ಕಾಣಲಿಲ್ಲ. ಆದ್ದರಿಂದ ನಿನ್ನ ಬಗ್ಗೆ ನಾನು ಪ್ರಸನ್ನನಾಗಿದ್ದೇನೆ. ಏಳು, ನಿನಗೆ ಮತ್ತು ಅದಕ್ಕೆ, ಅಂದರೆ ಆ ಗರ್ಭಿಣಿ ಜಿಂಕೆಗೆ ಇಬ್ಬರಿಗೂ ಅಭಯ ನೀಡುತ್ತೇನೆ ಎಂದು ಹೇಳಿದ. ಮಹಾರಾಜ, ನಮ್ಮಿಬ್ಬರಿಗೆ ಅಭಯ ದೊರೆತ ಮೇಲೆ ಉಳಿದವು ಏನು ಮಾಡಿವೆ ಎಂದು ಬೋಧಿಸತ್ವ ಕೇಳುತ್ತಾನೆ. ಆಗ ಆತ, ಸ್ವಾಮಿ, ಉಳಿದ ಮೃಗಗಳಿಗೂ ಅಭಯ ನೀಡುತ್ತೇನೆ ಎನ್ನುತ್ತಾನೆ. ಆಗ ಆ ಬೋಧಿಸತ್ವ, ಮಹಾರಾಜ, ಇದರಿಂದ ಕೇವಲ ಉದ್ಯಾನದಲ್ಲಿರುವ ಜಿಂಕೆಗಳಿಗೆ ಮಾತ್ರ ಅಭಯವು ದೊರೆಯುವುದಾದರೆ ಉಳಿದವುಗಳ, ಅಂದರೆ ಕಾಡಿನಲ್ಲಿ ಇರುವವುಗಳ ಗತಿ ಏನು ಎಂದು ಕೇಳಿದಾಗ ಆ ಮಹಾರಾಜ, ಸ್ವಾಮಿ, ಅವುಗಳಿಗೂ ಅಭಯ ನೀಡುತ್ತೇನೆ ಎನ್ನುತ್ತಾನೆ. ಆಗ ಮಹಾರಾಜ, ಜಿಂಕೆಗಳಿಗೇನೋ ಅಭಯ ಸಿಕ್ಕಿತು, ಉಳಿದ ಚತುಷ್ಪಾದಿಗಳ, ಅಂದರೆ 4 ಕಾಲಿನ ಉಳಿದ ಪ್ರಾಣಿಗಳ ಗತಿಯೇನು ಎಂದಾಗ ಮಹಾರಾಜ, ಸ್ವಾಮಿ, ಅವುಗಳಿಗೂ ಅಭಯದಾನ ಮಾಡುತ್ತೇನೆ ಎನ್ನುತ್ತಾನೆ. ಆಗ ಬೋಧಿಸತ್ವ, ಮಹಾರಾಜ, ಚತುಷ್ಪಾದಿಗಳಿಗೆ ಅಭಯ ಸಿಕ್ಕಿತು, ಉಳಿದ ಪಕ್ಷಿಗಳ ಗತಿಯೇನು ಎಂದಾಗ ಮಹಾರಾಜ ಅವುಗಳಿಗೂ ಅಭಯದಾನವನ್ನು ಮಾಡುತ್ತಾನೆ. ಮತ್ತೆ ಬೋಧಿಸತ್ವ, ಪಕ್ಷಿಗಳು ಅಭಯವನ್ನು ಪಡೆಯಲಿ, ಉಳಿದ ನೀರಿನಲ್ಲಿರುವ ಪ್ರಾಣಿಗಳ ಗತಿಯೇನು ಎಂದಾಗ ಕೊನೆಗೆ ಮಹಾರಾಜ ಅವುಗಳಿಗೂ ಅಭಯದಾನ ಮಾಡುತ್ತೇನೆ ಎನ್ನುತ್ತಾನೆ. ಈ ರೀತಿ ಮಹಾಸತ್ವನು, ಅಂದರೆ ಬೋಧಿಸತ್ವನು, ರಾಜನಿಂದ ಎಲ್ಲ ಜೀವಿಗಳಿಗೂ ಅಭಯದಾನವನ್ನು ಯಾಚಿಸಿ ಎದ್ದು ರಾಜನನ್ನು ಪಂಚಶೀಲಗಳಲ್ಲಿ ನಿಲ್ಲಿಸಿ, ಮಹಾರಾಜ, ಧರ್ಮವನ್ನು ಪಾಲಿಸು, ನ್ಯಾಯವಾದಿಯಾಗು, ತಂದೆ, ತಾಯಿ, ಪುತ್ರ, ಪುತ್ರಿ, ಬ್ರಾಹ್ಮಣ, ಗೃಹಪತಿ, ಪಟ್ಟಣ ಹಾಗೂ ಜನಪದದ ಎಲ್ಲ ಜನರೊಂದಿಗೆ ಧರ್ಮ ವ್ಯವಹಾರ ಮಾಡುವುದರಿಂದ ಶರೀರ ತ್ಯಾಗ ಮಾಡಿದ ಮೇಲೆ, ಅಂದರೆ ಸತ್ತ ಮೇಲೆ ಸುಗತಿ ಸ್ವರ್ಗಲೋಕವನ್ನು ಪಡೆಯುವರು ಎಂದು ರಾಜನಿಗೆ ಬುದ್ಧರಿಗೆ ಮಾತ್ರವಿರುವ ಸಾಮರ್ಥ್ಯದಂತೆ ಧರ್ಮೋಪದೇಶ ಮಾಡಿ ಅನೇಕ ದಿನಗಳು ಉದ್ಯಾನದಲ್ಲಿದ್ದು ಜಿಂಕೆಗಳ ಸಮೂಹದೊಂದಿಗೆ ಅರಣ್ಯಕ್ಕೆ ಹೊರಟು ಹೋಯಿತು. ಆ ಜಿಂಕೆ, ಅಂದರೆ ಗರ್ಭಿಣಿಯಾಗಿದ್ದ ಜಿಂಕೆ ಪುಷ್ಪ ಸದೃಶವಾದ ಪುತ್ರನಿಗೆ ಜನ್ಮವಿತ್ತಿತು. ಅದು ಆಡುತ್ತಾ ಆಡುತ್ತಾ ಶಾಖಾಮೃಗದ ಬಳಿಗೆ ಹೋಗುತ್ತಿತ್ತು. ತಾಯಿ ಅಲ್ಲಿಗೆ ಮರಿಯು ಹೋಗುತ್ತಿದ್ದುದನ್ನು ನೋಡಿ, ಕಂದ, ಇನ್ನು ಮೇಲೆ ಅದರ ಬಳಿಗೆ, ಆ ಶಾಖಾಮೃಗದ ಬಳಿಗೆ ಹೋಗಬೇಡ, ನಿಗ್ರೋಧ ಮೃಗದ ಬಳಿಗೆ ಮಾತ್ರ ಹೋಗು ಎಂದು ಉಪದೇಶ ಮಾಡುತ್ತಾ ಮೇಲಿನ ಗಾಥೆ, ಅಂದರೆ
ನಿಗ್ರೋಧ ಮೃಗದ ಸೇವೆಯನ್ನು ಮಾಡು. ಶಾಖಾಮೃಗದ ಸಮೀಪಕ್ಕೆ ಸುಳಿಯಬೇಡ. ಶಾಖಾಮೃಗದ ಆಶ್ರಯದಲ್ಲಿ ಬದುಕಿರುವುದಕ್ಕಿಂತ ನಿಗ್ರೋಧದ ಆಶ್ರಯದಲ್ಲಿ ಸಾಯುವುದು ಶ್ರೇಯಸ್ಕರ. ಬೋಧಿಸತ್ವನ ಆಶ್ರಯದಲ್ಲಿ ಸಾಯುವುದು ಶ್ರೇಯಸ್ಕರ ಎಂದು ಆ ತಾಯಿ ಜಿಂಕೆ ಹೇಳುತ್ತದೆ. ಅನಂತರ ಅಭಯವನ್ನು ಪಡೆದ ಜಿಂಕೆಗಳು ಮನುಷ್ಯರ ಹೊಲಗಳ ಬೆಳೆಯನ್ನು ತಿನ್ನತೊಡಗಿದವು. ಆಗ ಮನುಷ್ಯರು ಇವು ಅಭಯದಾನ ಪಡೆದ ಮೃಗಗಳು ಎಂದು ಭಾವಿಸಿ ಅವುಗಳನ್ನು ಹೊಡೆಯುತ್ತಲೂ ಇರಲಿಲ್ಲ, ಓಡಿಸುತ್ತಲೂ ಇರಲಿಲ್ಲ. ಅವರು ರಾಜಸಭೆಯಲ್ಲಿ ಸೇರಿ ರಾಜನಲ್ಲಿ ದೂರು ಹೇಳಿದರು. ನಾನು ಸಂತೋಷಚಿತ್ತನಾಗಿ ಆ ಶ್ರೇಷ್ಠ ನಿಗ್ರೋಧ ಮೃಗಕ್ಕೆ ವರದಾನ ಮಾಡಿದ್ದೇನೆ. ನಾನು ರಾಜ್ಯವನ್ನು ಬಿಡಬಲ್ಲೆ, ಆದರೆ ಆ ಪ್ರತಿಜ್ಞೆಯನ್ನು ಮುರಿಯಲಾರೆ. ಹೋಗಿ ನನ್ನ ರಾಜ್ಯದಲ್ಲಿ ಯಾರಿಗೂ ಜಿಂಕೆಗಳನ್ನು ಹೊಡೆಯಲು ಅನುಮತಿಯಿಲ್ಲ ಎಂದು ರಾಜ ಉತ್ತರ ಕೊಟ್ಟ. ನಿಗ್ರೋಧ ಮೃಗ ಆ ಸಮಾಚಾರ ಕೇಳಿ ಮೃಗ ಸಮೂಹವನ್ನು ಒಟ್ಟುಗೂಡಿಸಿ, ಇಂದಿನಿಂದ ಬೇರೆಯವರ ಹೊಲಕ್ಕೆ ಮೇಯಲು ಹೋಗಬೇಡಿ ಎಂದು ಹೇಳಿ ಮೃಗಗಳನ್ನು ತಡೆದು, ಇಂದಿನಿಂದ ಬೆಳೆಯುವ ಹೊಲಗಳ ರಕ್ಷಣೆಗಾಗಿ ಬೇಲಿಯನ್ನು ಹಾಕಬೇಡಿ, ಕೇವಲ ಹೊಲಗಳಲ್ಲಿ ಎಲ್ಲೆಗಳ ಅಂದರೆ ಬದುಗಳ ಗುರುತನ್ನು ಮಾತ್ರ ಮಾಡಿ ಎಂದು ಮನುಷ್ಯರಿಗೆ ಹೇಳಿ ಕಳುಹಿಸಿತು. ಅಂದಿನಿಂದ ಹೊಲಗಳಲ್ಲಿ ಎಲೆಗಳ ಗುರುತನ್ನು ಮಾಡುವ ಅಂದರೆ ಆ ಬದುಗಳ ಎಲ್ಲೆಗಳ ಗುರುತನ್ನು ಮಾಡುವ ಪದ್ಧತಿ ಆರಂಭವಾಯಿತು. ಅಂದಿನಿಂದ ಯಾವೊಂದು ಜಿಂಕೆಯು ಆ ಬದುವಿನ ಗದ್ದೆಯ ಬದುವನ್ನು ಅಂದರೆ ಗದ್ದೆಯ ಎಲ್ಲೆಯನ್ನು ದಾಟಿ ಮುಂದೆ ಹೋಗುತ್ತಿರಲಿಲ್ಲ, ಒಳಗೆ ಹೋಗುತ್ತಿರಲಿಲ್ಲ. ಏಕೆಂದರೆ ಬೋಧಿಸತ್ವ ಹಾಗೆ ಮಾಡುವಂತೆ ಉಪದೇಶ ಮಾಡಿದ್ದ. ಈ ರೀತಿ ಮೃಗ ಸಮೂಹಕ್ಕೆ ಉಪದೇಶ ನೀಡಿ ಬೋಧಿಸತ್ವ ಆಯುಪರ್ಯಂತ ಜೀವಿಸಿ ಕರ್ಮಾನುಸಾರ ಪರಲೋಕಕ್ಕೆ ಹೋದ. ರಾಜ ಕೂಡ ಬೋಧಿಸತ್ವನ ಉಪದೇಶಾನುಸಾರ ಪುಣ್ಯಕರ್ಮಗಳನ್ನು ಮಾಡಿ ಕರ್ಮಾನುಸಾರ ಪರಲೋಕವಾಸಿಯಾದ. ಶಾಸ್ತರು, ಭಿಕ್ಷುಗಳೇ, ನಾನು ಕೇವಲ ಈಗ ಮಾತ್ರ ಈ ಥೇರಿ ಹಾಗೂ ಕುಮಾರ ಕಾಶ್ಯಪರಿಗೆ ಆಶ್ರಯದಾತನಾಗಿಲ್ಲ, ಹಿಂದಿನ ಜನ್ಮದಲ್ಲೂ ಆಶ್ರಯದಾತನಾಗಿದ್ದೇನೆ ಎಂದು ಈ ಧರ್ಮೋಪದೇಶವನ್ನು ಮಾಡಿ 4 ಆರ್ಯ ಸತ್ಯ ರೂಪಿಯಾದ ಧರ್ಮೋಪದೇಶ ಮಾಡಿ 2 ಕಥೆಗಳನ್ನು ಹೇಳಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರವನ್ನು ಎತ್ತಿ ತೋರಿದರು. ಆಗಿನ ಶಾಖಾಮೃಗ ಈಗಿನ ದೇವದತ್ತನಾಗಿತ್ತು. ಅದರ ಗುಂಪು ಕೂಡ ದೇವದತ್ತನ ಪರಿಷತ್ತೇ ಆಗಿತ್ತು. ಹೆಣ್ಣು ಜಿಂಕೆ ಈಗಿನ ಥೇರಿಯಾಗಿತ್ತು. ಪುತ್ರ ಈಗಿನ ಕುಮಾರ ಕස්සಪ. ರಾಜ ಆನಂದ ಥೇರ. ಆದರೆ ನಿಗ್ರೋಧ ಮೃಗರಾಜ ನಾನೇ ಆಗಿದ್ದೆ. ಬುದ್ಧಂ ಶರಣಂ ಗಚ್ಚಾಮಿ.